ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಮ್ಮ ಪಾಪಗಳಿಗಾಗಿ ಪರಿಹಾರ ಬಲಿಯಾದ ಓ ಪ್ರಭುವೇ, ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ. ನಾವೆಷ್ಟೇ ಬಾರಿ ಪಾಪ ಮಾಡಿದರೂ, ತಪ್ಪುಗಳನ್ನು ಮಾಡಿದರೂ, ನಿಮ್ಮಿಂದ ದೂರ ಹೋದರೂ ಮತ್ತೆ ಮತ್ತೆ ನಮ್ಮನ್ನು ಅಪ್ಪಿಕೊಳ್ಳಲು, ನಮ್ಮನ್ನು ಒಪ್ಪಿಕೊಳ್ಳಲು ಸಿದ್ಧವಿರುವ ಪ್ರಭು ಯೇಸುವೇ, ನಿಮಗೆ ವಂದನೆ, ಆರಾಧನೆ. ನಮ್ಮ ನಿತ್ಯ ಜೀವಕ್ಕಾಗಿ, ನಮ್ಮನ್ನು ದೇವರ ಸಮ್ಮುಖದಲ್ಲೇ ಇರುವಂತೆ ಮಾಡುವುದಕ್ಕಾಗಿ ಶಿಲುಬೆ ಯಾತನೆಯನ್ನು ಅನುಭವಿಸಿ ಮರಣವನ್ನಪ್ಪಿ ಪುನರುತ್ಥಾನರಾದ ಓ ಪ್ರಭು ಯೇಸುವೇ, ನಿಮಗೆ ವಂದನೆ, ಆರಾಧನೆ. ಮಾನವ ಕುಲಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ, ಬಲಿ ಅರ್ಪಣೆಗೊಂಡ ಏಕೈಕ ದೇವರ ಕುರಿಮರಿಯಾದ ಪ್ರಭು ಯೇಸುವೇ, ನಿಮಗೆ ವಂದನೆ, ಆರಾಧನೆ. ಪ್ರಭುವೇ, ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಖಂಡಿಸು, ಪಶ್ಚಾತ್ತಾಪಪಟ್ಟರೆ ಕ್ಷಮಿಸಿಬಿಡು. ಅವನು ದಿನಕ್ಕೆ 7 ಸಾರಿ ನಿನಗೆ ವಿರುದ್ಧ ತಪ್ಪು ಮಾಡಿ ಪ್ರತಿಯೊಂದು ಸಾರಿಯೂ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬಂದು ಕ್ಷಮಿಸು ಎಂದು ಕೇಳಿಕೊಂಡರೆ ನೀನು ಅವನನ್ನು ಕ್ಷಮಿಸಲೇಬೇಕು ಎಂದರು. ಪ್ರಭು ಯೇಸುವೇ, ನಾವು ಎಷ್ಟು ಸಲ ತಪ್ಪು ಮಾಡಿ ಪ್ರತಿ ಸಾರಿಯೂ ನಿಮ್ಮ ಬಳಿ ಬಂದು ಕ್ಷಮೆ ಕೇಳಿದಾಗ ನೀವು ನಮ್ಮನ್ನು ಕ್ಷಮಿಸುತ್ತೀರಿ, ನಮ್ಮನ್ನು ಪ್ರೀತಿಸುತ್ತೀರಿ. ನಮ್ಮ ಯಾವುದೇ ತಪ್ಪುಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳುವುದಿಲ್ಲ. ಹಾಗೆಯೇ ನಾವು ಇತರರಿಗೆ ಮಾಡಬೇಕೆಂದು ನೀವು ಬಯಸುತ್ತೀರಿ. ಆದರೆ ಪ್ರಭುವೇ, ನಾವು ಹಲವು ಸಲ ನಮ್ಮ ವಿರುದ್ಧ 1 ಸಲ 2 ಸಲ ತಪ್ಪು ಮಾಡಿದವರನ್ನೇ ಕ್ಷಮಿಸುವುದಿಲ್ಲ, ದ್ವೇಷ ಸಾಧಿಸುತ್ತೇವೆ, ಅವರಿಗೆ ಶಿಕ್ಷೆಯಾಗಬೇಕೆಂದು ಹಠ ಹಿಡಿಯುತ್ತೇವೆ. ಮಾನವ ಸ್ವಭಾವಿಗಳಾದ ನಮಗೆ ಪ್ರಭುವೇ, ಇದು ಸಹಜವಾಗಿ ಬಿಟ್ಟಿದೆ. ನಿಮ್ಮನ್ನು ಹಿಂಬಾಲಿಸುವವರಾದ ನಾವು ಈ ಸಹಜ ಸ್ವಭಾವದಿಂದ ಹೊರಬಂದು ಎಷ್ಟೇ ಸಲ ತಪ್ಪು ಮಾಡಿದರೂ ನಮ್ಮ ವಿರುದ್ಧ ನಾವು ಅವರನ್ನು ಕ್ಷಮಿಸುವಂತೆ, ಕ್ಷಮಿಸಿ ಪ್ರೀತಿಸುವಂತೆ, ಅವರಿಗಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ಪ್ರೇರೇಪಿಸಿರಿ. ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ಕ್ಷಮಾಗುಣದಲ್ಲಿ ನಮಗೂ ಪಾಲನ್ನು ನೀಡಿರಿ ಪ್ರಭುವೇ. ಇದು ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು, ಅವರ ಮನಸ್ಸು ಹೃದಯಗಳನ್ನು, ಅವರ ಶತ್ರುಗಳನ್ನು, ಅವರು ಯಾರನ್ನು ಕ್ಷಮಿಸಬೇಕಾಗಿದೆಯೋ ಅವರನ್ನು ಆಶೀರ್ವದಿಸಿರಿ ಪ್ರಭುವೇ.